ನಮಸ್ಕಾರ. ನಮಸ್ಕಾರ ಆಚಾರ್ಯ ಶ್ರೀನಾಥ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ತೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋ ಮಹತ ಸಕಲಾವದ್ಯ ತಮಸೆ ಜಗತ್ ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಯೇ ಏನ ಪ್ರಾದುರಭಾವಿ ಭೂಮಿ ಬಲಜೆ ವಿಸ್ತಾರಿ ಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಜಾ ಪ್ರಕಾಶಿತತ್ವಂ ಪರಂ ಭಾಂತಂ ತ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸ ದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷ ಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾದ್ಯಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च रमा निवासोचितवासभूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवतात् विभूत्यै पदवाक्यप्रमाणज्ञान् प्रतिपादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्यान नलिने चञ्चरी कतिमे मनः न शब्दार्थौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ओम नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः. ಇನ್ನು ಈಗ 53ನೇ ಸುಧಾಮೂಲ. ಹಿಂದೆ ನಾವು ನೋಡಿದ್ವಿ, ಭಗವಂತ ತಾನು ಸಕಲ ವೇದರಾಶಿಯನ್ನ ವಿಭಾಗ ಮಾಡಿಕೊಟ್ಟ ವೇದವ್ಯಾಸ ರೂಪದಿಂದ. ವಿಭಾಗ ಮಾಡಿಕೊಟ್ಟಿದ್ದು ಕೇವಲ ಅಷ್ಟಷ್ಟನ್ನೇ ಓದಿ ಅಂತ ಅಲ್ಲ, ಎಲ್ಲವನ್ನು ತಿಳಿಬೇಕು. ಆದ್ರೆ ಎಲ್ಲವನ್ನು ತಿಳಿಯೋದು ಬ್ರಹ್ಮದೇವರು. ಹಾಗಾಗಿ ಈ ರೀತಿ ಯಾವ ಕಾರಣದಿಂದ ಬ್ರಹ್ಮದೇವರು ಮಾತ್ರ ತಿಳಿತಾರೋ, ಎಲ್ಲರಿಗೂ ತಮ್ಮ ಯೋಗ್ಯತೆ ತಕ್ಕ ಹಾಗೆ, ತಮಗಿರುವಂತಹ ಜ್ಞಾನ ಶಕ್ತಿ ತಕ್ಕ ಹಾಗೆ ತಿಳಿಬೇಕು ಅಂತ ಬಂತು. ಈಗ ಒಂದು ಮಾತನ್ನ ಹೇಳ್ತಾರೆ, ಅಲ್ಲ ಇಡೀ ವೇದವನ್ನ ಯಾಕೆ ಓದ್ಬೇಕು? ಅದಕ್ಕೆ ಕಾರಣ ಕೊಡಿ. ಯಾಕೆ ಎಲ್ಲಾ ವೇದ ರಾಶಿನ ಓದ್ಬೇಕು? ಹಾಗಲ್ಲ, ಒಂದು ಯೋಗ್ಯತೆ ಬರ್ಬೇಕು. ಅಂದ್ರೆ ನಾವು ಒಂದು ದೇವರ ರೂಪವನ್ನ ಧ್ಯಾನ ಮಾಡ್ಬೇಕು, ಉಪಾಸನೆ ಮಾಡ್ಬೇಕು ಅಂತಾದ್ರೆ ಆ ಉಪಾಸನೆ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ. ಈಗ ಓದ್ಬೇಕು ಅಂದ್ರೆ ಶಾಸ್ತ್ರ ಓದ್ಲಿಕ್ಕೆ ಒಂದು ಯೋಗ್ಯತೆ ಬೇಕು, ಊಟ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕು, ಪಾಠ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕು. ಎಲ್ಲದಕ್ಕೂ ಒಂದೊಂದು ಯೋಗ್ಯತೆ ಇರ್ಲೇಬೇಕು. ಹಾಗೆ ಉಪಾಸನಾ ಯೋಗ್ಯತಾ ಸಂಪತ್ತಯೇ ಖಲು ಅಂತ ಜಯತೀರ್ಥರ ಮಾತು. ಮೊದಲನೇದಾಗಿ 53ನೇ ಸುಧಾಮೂಲ. ಉಪಾಸನಾ ಯೋಗ್ಯತೆ ಸಿಗಬೇಕು ಅಂತ ಆದ್ರೆ ಆಗ ಎಲ್ರೂ ಎಲ್ಲಾ ವೇದರಾಶಿಗಳ ಅರ್ಥವನ್ನ ತಿಳ್ಕೊಳ್ಳಿ, ಎಲ್ಲದರ ಬಗ್ಗೆ ತಿಳಿಬೇಕು. ಯಾಕೆ ಅಂದ್ರೆ ಈಗ ಧ್ಯಾನ ಮಾಡೋದು ತುಂಬಾ ಕಷ್ಟ, ಸುಲಭ ಅಲ್ಲ. ಮೊದಲೆಲ್ಲ ಶಾಸ್ತ್ರ ಓದಿರ್ಬೇಕಲ್ಲ, ಸ್ವಲ್ಪ
ಅಲ್ಪ ವೇದಗಳನ್ನ ಓದ್ದವನು ಉಪಾಸನಾ ಯೋಗ್ಯತೆಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಓದ್ಬೇಕು, ಶಾಸ್ತ್ರ ಓದ್ಲೇಬೇಕು. ಅಲ್ಪ ವೇದಜ್ಞಸ್ಯ, ಬಹಳ ಕಡಿಮೆ ವೇದದ ಭಾಗಗಳನ್ನ ತಿಳ್ಕೊಂಡಿದ್ರೆ ಅವನು ಭಗವಂತನನ್ನ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಂದು ವೇದನೆ ಇದೆ, ವೇದನೆ ಹೇಳಿದೆ ಏನಂತ, ನೀವು ಧ್ಯಾನ ಮಾಡ್ಬೇಕು ಅಂತಾದ್ರೆ ಅದಕ್ಕೆ ತಕ್ಕದಾದ ಯೋಗ್ಯತೆ ನಿಮ್ಮಲ್ಲಿ ಬರ್ಬೇಕು ಅಂದ್ರೆ ಮೊದಲಿಗೆ ಇಡೀ ವೇದವನ್ನ ಓದ್ಬೇಕು, ಇಡೀ ವೇದದ ಜ್ಞಾನವನ್ನ ಪಡ್ಕೊಳ್ಬೇಕು ಅಂತಿದೆ. ಆಗ ಒಂದು ವೇದ ವಾಕ್ಯ ಉದಾಹರಿಸ್ತಾರೆ ಇಲ್ಲಿ, ಸರ್ವೈಶ್ಚ ವೇದೈ ಪರಮೋ ಹಿ ದೇವೋ ಜಿಜ್ಞಾಸ್ಯೋಸೌ ನಾಲ್ಪ ವೇದೈ ಪ್ರಸಿದ್ಧೇತ್. ಅಲ್ಪ ವೇದೈಹಿನ ಪ್ರಸಿದ್ಧೇತ್. ಬಹಳ ಕಡಿಮೆ ವೇದವನ್ನ ಯಾರು ತಿಳ್ಕೊಂಡಿರ್ತಾರೆ ಅಂಥವನಿಗೆ ದೇವರು ಸಿಗಲ್ಲ, ದೇವರ ಧ್ಯಾನಕ್ಕೆ ವಿಷಯ ಆಗಲ್ಲ. ಸರ್ವೈಶ್ಚ ವೇದೈಹಿ, ಎಲ್ಲಾ ವೇದ ಭಾಗದಿಂದಲೇ ಆ ಶ್ರೇಷ್ಠನಾದ ದೇವರನ್ನ ಜಿಜ್ಞಾಸೆ ಮಾಡ್ಬೇಕು. ಅಲ್ಪ ವೇದದಿಂದ ಅಲ್ಲ, ಸಿಗಲ್ಲ ಅಂತ ಸ್ಪಷ್ಟ ಹೇಳಿದ್ದಾರೆ. ಹಾಗಾದ್ರೆ ಅಲ್ಲಿ ಸರ್ವ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡ್ಬೇಕು? ಸರ್ವೈಹಿ ವೇದೈಹಿ, ಎಲ್ಲ ವೇದ ಅಂದ್ರೆ ಯಥಾಶಕ್ತಿ ವೇದ ಅಲ್ಲ, ಸರ್ವ ಅಂದ್ರೆ ಎಲ್ಲ ಅಂತಾನೆ ಅರ್ಥ. ಏನೋ ಒಂದು ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಒಂದಿಷ್ಟು ಋಗ್ವೇದದ ಓದೋದು, ಆಮೇಲೆ ಋಗ್ವೇದ ಮಂತ್ರ ಬಿಟ್ಬಿಡೋದು, ಯಜುರ್ವೇದ ಒಂದಿಷ್ಟು ಪಾಠ ಕೇಳೋದು, ಅಲ್ಲಿ ಅರ್ಧಂಬರ್ಧ ಓದ್ಬಿಡೋದು, ಸಾಮವೇದ ಒಂದಿಷ್ಟು, ಅಥರ್ವ ವೇದ, ಎಲ್ಲಾ ವೇದನೂ ಮುಟ್ದಾಗ ಆಯ್ತಲ್ಲ ಸ್ವಲ್ಪ ಸ್ವಲ್ಪ ಅಂತ ಅನ್ಕೊಳ್ಬಹುದು. ಆದ್ರೆ ಹಾಗಲ್ಲ. ಋಗ್ವೇದ ಪೂರ್ತಿ, ಯಜುರ್ವೇದ ಪೂರ್ತಿ, ಸಾಮವೇದ, ಅಥರ್ವ ಪೂರ್ತಿ ಅಧ್ಯಯನ ಆಗಿದೆ. ಪೂರ್ತಿ ಅಧ್ಯಯನ ಆಗಿದ್ರೆ ಮಾತ್ರ ಅಂಥವರು ದೇವರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಅಂತವರೇ ದೇವರ ಧ್ಯಾನ ಮಾಡ್ಬೇಕು, ಅವನಿಗೆ ಯೋಗ್ಯತೆ ಇದೆ ಅಂತ ಅರ್ಥ ಧ್ಯಾನ ಮಾಡ್ಲಿಕ್ಕೆ. ಅಲ್ಲ ಇದೆಲ್ಲ ಎಲ್ಲಾ ಮನುಷ್ಯರಿಗೆ ಹೇಗ್ ಸಾಧ್ಯ? ದೇವತೆಗಳೇನೋ ಓದ್ಬೋದು, ಋಷಿಗಳೇನೋ ಸಾಧ್ಯ, ಮನುಷ್ಯರಿಗೆ ಹೇಗ್ ಸಾಧ್ಯ? ಯಾಕಂದ್ರೆ ಅನಂತ ರಾಶಿ ಇದೆ. ವೇದ ಅಂದ್ರೆ ಸಾಮಾನ್ಯ ಅಲ್ಲ, ಏನೋ ಒಂದ್ ಬುಕ್ಕಲ್ಲಿ ಋಗ್ವೇದ ಸಿಗ್ಬಿಡತ್ತೆ ಅಂತಲ್ಲ. ಋಗ್ವೇದ ಸಿಗೋದಿಲ್ಲ ಒಂದ್ ಬುಕ್ಕಲ್ಲಿ, ಋಗ್ವೇದದ ಒಂದೇನೋ ಒಂದ್ ಅಂಶ ಸಿಗತ್ತಷ್ಟೇ, ಅಷ್ಟೇ ಬುಕ್ ನಲ್ಲಿ ಹೊರತು ವೇದದ ಭಾಗಗಳು ಅನಂತ ರಾಶಿ. ಅದನ್ನ ಅನಂತ ವೇದ ಕಲಿತು ತಿಳ್ಕೊಂಡು ಆಮೇಲೆ ಧ್ಯಾನ ಮಾಡ್ಬೇಕು ಅಂದ್ರೆ ಯಾವ ಮನುಷ್ಯನಿಗೆ ಯೋಗ್ಯತೆನೇ ಇಲ್ಲ ಆಗತ್ತೆ ಧ್ಯಾನ ಮಾಡ್ಲಿಕ್ಕೆ. ಎಂತ ಆಗತ್ತೆ ಅಂದ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಾ ವೇದದ ಜ್ಞಾನ ಹಾಗೆ ಆಗತ್ತೆ. ಇದು ಪೂರ್ವ ಪಕ್ಷ ಮಾಡೋನು, ಇದು ಸಿದ್ಧಾಂತಿಗಳು ಹೇಳೋ ಮಾತಲ್ಲ. ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೊರಟಿದ್ದಾನ ಅವ್ನು ಕೇಳ್ತಾ ಇದ್ದ. ಯಾಕೆಂದ್ರೆ ಯದ್ಯಪಿ ಅಸ್ಮದಾದೀನಾಂ ಅಸ್ಮಿನ್ ಜನ್ಮನಿ ಸರ್ವ ವೇದ ಜ್ಞಾನ ಅಸಂಭವಿ. ಅಲ್ಲ, ಈಗ್ಲೇ ನಮ್ಗೆ ಅನುಭವಕ್ಕೆ ಬರ್ತಾ ಇದೆ, ವೈಷ್ಣವನಾಗಿ ಹುಟ್ಟಿ ಈ ವೇದ ಮಂತ್ರಗಳನ್ನ ಕಲೀಲಿಕ್ಕೆ ಪೂರ್ತಿ ಆಗಲ್ಲ ಅಂತ ಅನುಭವಕ್ಕೆ ಎಲ್ರಿಗೂ ಇದೆ. ಮತ್ ಮುಂದಿನ ಜನ್ಮದಲ್ಲಿ ಆಗ್ಬೋದಾ? ಗ್ಯಾರಂಟಿ ಇಲ್ಲ. ಅಂತೂ ಈ ಜನ್ಮದಲ್ಲಂತೂ ನಮಗೆ ಅನುಭವ ಇದೆ, ನಮಗೆ ಎಲ್ಲಾ ವೇದವನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ, ಸರ್ವ ವೇದ ಜ್ಞಾನ ಅಸಂಭಾವಿತ ಅಂತ ಗೊತ್ತಿದೆ. ಆದ್ರೆ ಕಲ್ಪನೆ ಮಾಡ್ಕೊಳ್ಳಿ, ಇವತ್ತಿನ ಈ ಸಿಕ್ಕಿದ ಜನ್ಮದಲ್ಲಿ ಸ್ವಲ್ಪ ಓದ್ದ, ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಇನ್ನೊಂದ್ ಸ್ವಲ್ಪ ಓದ್ದ, ಅದ್ರ ಮುಂದಿನ ಜನ್ಮದಲ್ಲಿ ಇನ್ನೊಂದಿಷ್ಟು ಜಾಸ್ತಿ ಓದ್ದ. ಹೀಗೆ ತಾದೃಶಂ ಜನ್ಮ ಕಲ್ಪನೀಯಂ ಯತ್ರ ಇದಂ ಸಂಭವತಿ. ಹಾಗೊಂದ್ ಜನ್ಮ ಸಿಗತ್ತೆ ಯಾವ ಜನ್ಮದಲ್ಲಿ ನೀವೆಲ್ಲ ಇಡೀ ವೇದ ತಿಳ್ಕೊಂಡು ಮುಗಿಸಿರ್ತೀವಿ ಅಂತ ಜಯತೀರ್ಥರು ಆ ಪೂರ್ವ ಪಕ್ಷಿ ಗಟ್ಟಿ ಮಾಡ್ತಾ ಇದ್ದಾರೆ. ಯದ್ಯಪಿ ಅಸ್ಮದಾದೀನಾಂ ಅಸ್ಮಿನ್ ಜನ್ಮನಿ ಸರ್ವವೇದ ಜ್ಞಾನಂ ಅಸಂಭವಿ ತಥಾಪಿ ತಾದೃಶಂ ಜನ್ಮ ಕಲ್ಪನೀಯಂ. ಅಂತ ಜನ್ಮ ಕಲ್ಪನೆ ಮಾಡ್ಬೇಕು. ಎಂತ ಜನ್ಮ? ಯಾವ ಜನ್ಮ ಬಂದಾಗ ನಮಗೆ ಅಷ್ಟೊತ್ತಿಗೆ ಇಡೀ ವೇದದ ಜ್ಞಾನ ತಲೆಯಲ್ಲಿರುತ್ತೆ. ಮುಗ್ದಾಯ್ತಲ್ಲ. ಹಾಗಾದ್ರೆ ಇವತ್ತಲ್ದೇನೆ ನಾಳೆ ದಿವಸ ಇಡೀ ವೇದದ ರಾಶಿ ತಿಳಿಬಹುದಲ್ಲ. ಹಾಗಾದ್ರೆ ತಿಳ್ಕೊಂಡ್ಮೇಲೆ ಅವನಲ್ಲಿ ಉಪಾಸನಾ ಯೋಗ್ಯತೆ ಬಂತು ಅಂತ ಅರ್ಥ. ಯೋಗ್ಯತೆ ಇದ್ಮೇಲೆ ಧ್ಯಾನ ಮಾಡ್ತಾನ ಅವನು. ಅದನ್ನ ಅಲ್ಪಜ್ಞರು ತಿಲ್ವೇ ಇಲ್ಲ. ಜನ್ಮ ಕಳೆದ ಹಾಗೆ ಕಳೆದ ರೀತಿಯಲ್ಲಿ ಅವನ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಹೋಗ್ತಾನಲ್ವಾ ಅಂತ ಒಂದು ಬಲವಾದ ಪ್ರಶ್ನೆಯನ್ನು ಮುಂದಿಡ್ತಾರೆ. ಅದಕ್ಕೆ ಉತ್ತರ ಕೊಡ್ತಾನೆ, ತಾವತೋಪಾಸನೆ ಯೋಗ್ಯೋ ಭವೇ ದೇವಾಖಿಲ ಭುವಾನ್ ಅಂತ. ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ತಾವದೇವ ಉಪಾಸನೆ, ಎಷ್ಟು ಉಪಾಸನೆ ಮಾಡ್ಲಿಕ್ಕೆ ಯೋಗ್ಯತೆ ಇದೆಯೋ ಅಷ್ಟನ್ ಮಾತ್ರ ಎಲ್ಲಾ ಮನುಷ್ಯ ಪಡಿತಾನೆ, ತರ ಯೋಗ್ಯತೆ ತಕ್ಕ ಹಾಗೆ. ಇದ್ರ ಅಭಿಪ್ರಾಯ ಏನು ಅಂತ ಇದಕ್ಕೆ ಏನ್ ಉತ್ತರ ಕೊಟ್ರು ಈ ಪ್ರಶ್ನೆಗೆ ಆಚಾರ್ಯರು, ಅದನ್ನ ಬಿಡಿಸ್ತಾರೆ. ಅಯಂ ಅಭಿಸಂಧಿ, ಇದರ ಗೂಢ ಅಭಿಪ್ರಾಯ ಏನು ಅಂದ್ರೆ, ಈಗ ಧ್ಯಾನ ಮಾಡೋರ್ಗೆ ವೇದ ಯಾಕೆ ತಿಳ್ಕೊಳ್ಬೇಕು? ಈಗ ವೇದ ಓದೋರ್ ಮಾತ್ರ ಧ್ಯಾನ ಮಾಡ್ಬೇಕಾ? ಇದೊಂದು ಪ್ರಶ್ನೆ. ಈಗ ವೇದಗಳ ಅಧ್ಯಯನ ಮಾಡದವರಿಗೆ ಮಾತ್ರ ಧ್ಯಾನ ಅಂತ ಒಂದಿದೆಯಾ? ವೇದ ಓದ್ದೇ ಇದ್ರು ಸಕಲ ವೇದಗಳು ಅಂತ ಆಮೇಲೆ ಮಾತ್ರ, ವೇದದ ಜ್ಞಾನ ಇರದೇ ಹೋದ್ರು ಧ್ಯಾನ ಮಾಡ್ಲಿಕ್ಕೆ ಬರತ್ತೋ ಇಲ್ವೋ ಅಂತ? ಆಗಲ್ಲ ಅಂತ. ನೀವು ಮೊದಲು ಉಪಯೋಗ ಹೇಳಿ. ವೇದ ಯಾಕೆ ತಿಳಿಬೇಕು? ವೇದ ಓದಿ ಮಂತ್ರದ ಅರ್ಥ ಎಲ್ಲ ಯಾಕೆ ತಿಳ್ಕೊಳ್ಬೇಕು? ಧ್ಯಾನ ಮಾಡ್ಲಿಕ್ಕೆ ಬೇಕು. ಯಾಕೆ ಬೇಕು ಅಂದ್ರೆ
ಧ್ಯೇಯ ಅಜ್ಞಾನೇ ಧ್ಯಾನ ಅಯೋಗ. ಈಗ ಧ್ಯೇಯ ವಸ್ತುವಿನ ಪರಿಚಯನೇ ಇಲ್ಲ ಅಂದ್ರೆ ನೀವು ಧ್ಯಾನ ಮಾಡ್ಬೇಕಾದ್ರೆ ಯಾರ ಬಗ್ಗೆ ನಾವು ಧ್ಯಾನ ಮಾಡ್ತೀರಲ್ಲ, ಈಗ ದೇವ್ರ ಬಗ್ಗೆ ಧ್ಯಾನ ಮಾಡ್ತೀರಿ, ದೇವ್ರ ಬಗ್ಗೆನೇ ಸರಿ ಗೊತ್ತಿಲ್ಲ ಅಂದ್ಮೇಲೆ ಏನನ್ನ ಧ್ಯಾನ ಮಾಡ್ತೀರಿ? ಕೂತು ಮಾಡ್ಲಿಕ್ ಬರಲ್ಲ. ಈಗ ದೇವ್ರ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿದೆ, ಹಾಗಾದ್ರೆ ಅಲ್ಪ ಸ್ವಲ್ಪ ಧ್ಯಾನ ಆಯ್ತು, ಧ್ಯಾನ ಆಗಲ್ಲ, ನಿಜವಾಗಿ ಫಲನೂ ಸಿಗಲ್ಲ ಸರಿಯಾಗಿ. ಧ್ಯೇಯವನ್ನ ತಿಳಿಬೇಕಾದ್ರೆ ದೇವರ ಪರಿಚಯ ಆಗ್ಬೇಕು ಅಂದ್ರೆ ಎಲ್ಲಾ ವೇದ ಓದ್ಬೇಕು, ಇಲ್ಲಾಂದ್ರೆ ದೇವ್ರ ಪರಿಚಯ ಹೇಗಾಗುತ್ತೆ? ಯಾಕೆಂದ್ರೆ ಈ ಎಲ್ಲಾ ವೇದದ ಪರಿಚಯ ಇಲ್ಲ ಅಂದ್ರೆ ಎಲ್ಲಾ ವೇದಗಳ ಅರ್ಥ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ದೇವ್ರ ಪರಿಚಯ ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಸರಿಯಾಗಿ ಆಗಿಲ್ಲ ಅಂದ್ಮೇಲೆ ಧ್ಯಾನ ಹೇಗ್ ಮಾಡ್ತಾರಂತ ವ್ಯಕ್ತಿ? ಧ್ಯಾನ ಮಾಡ್ಲಿಕ್ ಬರಲ್ಲ. ಅಷ್ಟೇ ಅಲ್ಲ, ಒಂದು ದಿವ್ಸ ನಾವು ಕೂಡ ಒಂದು ಜನ್ಮದಲ್ಲಿ ಪಡೆದು ಬಿಡ್ತೀವಲ್ಲ, ಅದನ್ನ ಯೋಚನೆ ಇಲ್ವಲ್ಲ ಅಂದ್ರೆ ಮುಂದಕ್ಕೆ ಹೇಳ್ತಾರೆ ಏನಂತ, ಎಲ್ಲಾ ವೇದಗಳ ಅರ್ಥವನ್ನ ತಿಳಿಲಿಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ. ಕೆಲವ್ರಿಗೆ ಸಾಧ್ಯ ಆಗಿರ್ಬೋದು, ಎಲ್ರಿಗಂತೂ ಸಾಧ್ಯ ಇಲ್ಲ. ವಸ್ತುತಃ ಇದ್ರ ಬಗ್ಗೆ ನಾವು ಹಿಂದೆ ಕೇಳಿದ್ದೀವಿ. ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ವಿವರಣೆ ಮಾಡ್ತಾ, ಬ್ರಹ್ಮದೇವರಿಗೆ ಮಾತ್ರ ಅಧಿಕಾರ ಅಷ್ಟೇ. ಎಲ್ಲಾ ವೇದದ ರಾಶಿಯನ್ನ ತಿಳ್ಕೊಂಡು ಅಧ್ಯಯನ ಮಾಡಿ ಅದನ್ನ ಉಪಾಸನೆ ಮಾಡ್ಬೇಕು ಅಂದ್ರೆ ಬ್ರಹ್ಮದೇವರಿಗೆ ಮಾತ್ರ, ಇದು ಬೇರೆ ದೇವತೆಗಳಿಗೆ ಇಲ್ಲ. ಇದು ಮಿಕ್ಕಿದವ್ರ ಕಥೆ ಅಲ್ಲ. ಹಾಗಲ್ಲ, ನೀವ್ ಹೇಳಿದ್ದೇನೋ ಸರಿ ಇದೆ, ಆದ್ರೆ ಧ್ಯಾನ ಮಾಡ್ಬೋದು. ಹೇಗ್ ಮಾಡ್ಬೋದು ಅಂದ್ರೆ, ಈಗ ಒಂದ್ 10 ಗ್ರಂಥ ಓದ್ಮೇಲೆ 11ನೇ ಗ್ರಂಥಲ್ಲಿ ಏನಿರತ್ತೆ ಅಂತ ಒಂದು ಅಂದಾಜಾಗಲ್ವಾ? ಅಂದಾಜಾಗತ್ತ. ಈಗ ಒಂದೇ ಗ್ರಂಥ ಓದಿದ್ರೆ ಇನ್ನೊಂದ್ ಗ್ರಂಥಲ್ಲಿ ಏನಿದೆ ಅಂತ ಗೊತ್ತಾಗಲ್ಲ. ಆದ್ರೆ ಒಂದು 10 ಗ್ರಂಥ ಓದ್ದವನ್ಗೆ 11ನೇ ಗ್ರಂಥ ಮುಂದಿಟ್ಟಾಗ ಇದ್ರಲ್ಲಿ ಇರತ್ತೆ, ಹೀಗೆಲ್ಲ ವಿಷಯ ಇರುತ್ತೆ ಅಂತ ಅಂದಾಜಾರ ಆಗತ್ತ. ಏನ್ ವ್ಯತ್ಯಾಸ ಏನಿರುತ್ತೆ? 10 ಗ್ರಂಥಲ್ಲಿ ಇಲ್ಲದೇ ಇರೋ ವಿಷಯ ಏನು ಹಬ್ಬ ಇರುತ್ತೆ, ಒಂದ್ 2 ಆಚೆ ಈಚೆ ಬಂದೇ ಇರ್ಬೋದು, ಆದ್ರೆ ಸಾಮಾನ್ಯವಾಗಂತೂ ಅಷ್ಟಿರುತ್ತೆ ಅಂತ ಒಬ್ಬನಿಗೆ ಸಾಮಾನ್ಯವಾಗಿ ಓದೋನ್ಗೆ ಕಲ್ಪನೆಗಿರುತ್ತೆ. ಹಾಗೆ ಅಧಿಗತ ಏಕಶಾಖಸ್ಯ ಶಾಖಾಂತರೆ, ಒಂದು ಶಾಖೆ ಅಧ್ಯಯನ ಮಾಡ್ತಾನೆ ಯಜುಶಾಖೆಯನ್ನ, ಋಗ್ವೇದಲ್ಲಿ ಇನ್ನೇನ್ ಅಬ್ಬಬ್ಬ ಹೇಳಿರ್ತಾರೆ, ಇಷ್ಟ ಹೇಳಿರ್ತಾರೆ ಅಂತ ಅವ್ನು ಯೋಚಿಸ್ಬೋದಲ್ಲ. ಹಾಗಾಗಿ ಇಡೀ ವೇದ ಓದ್ಬೇಕು ಅಂತಿಲ್ಲ, ಒಂದಿಷ್ಟು ವೇದ ಭಾಗ ಓದ್ರೆ ಮಿಕ್ಕಿದ ವೇದ ಭಾಗ ಇದೇ ಅರ್ಥವನ್ನ ಹೇಳ್ತಾ ಇದೆ ಅಂತ ತಾನು ಅನುಮಾನ ಮಾಡ್ಕೊಳ್ತಾನೆ, ಹೀಗೆ ಇರ್ಬೇಕು ಅಂತ. ಆದ್ರೆ ಹಾಗಲ್ಲ. ನೀವ್ ಹೇಳೋ ತರ ಒಂದು ಶಾಖೆಯಲ್ಲಿ ಒಂದು ರೀತಿಯಲ್ಲಿ ದೇವ್ರ ಬಗ್ಗೆ ಹೇಳಿದ್ರೆ ಮತ್ತೊಂದಲ್ಲಿ ಬೇರೆ ತರನು ಹೇಳಿರ್ಬೋದಲ್ಲ. ಪ್ರಶ್ನೆಗೆ ಅವಕಾಶ ಇದೆ, ನಿಶ್ಚಯ ಆಗಲ್ಲ, ತೀರ್ಮಾನ ಆಗಲ್ಲ, ಅದೇ ಸಂದೇಹ ಬರ್ಬೋದು. ಇದ್ರಲ್ಲೇನೋ ಹೀಗೆ ಹೇಳಿದಾರೆ, ಆದ್ರೆ ಆ ಗ್ರಂಥ ನೋಡಿಲ್ವಲ್ಲ, ಅಲ್ಲಿ ಬೇರೆ ತರ ಹೇಳಿರ್ಬೋದಲ್ವಾ. ಈಗ ಒಬ್ರು ಗುರುಗಳು ಹೇಳ್ತಾರೆ, ಈ ಗುರುಗಳು ಹೀಗೆ ಹೇಳಿದ್ರು, ಹಾಗಂತ ಇನ್ನೊಬ್ರು ಅದನ್ನೇ ಹೇಳ್ಬೇಕು ಅಂತ ಇಲ್ವಲ್ಲ. ಅನ್ಯಥಾ ಉಕ್ತಿ ಶಂಕಯ, ಒಂದ್ ವೇಳೆ ಬೇರೆ ತರ ಹೇಳ್ಬಿಟ್ಟಿದ್ರೆ ಆಗ ಸರಿಯಾಗಿ ಧ್ಯಾನ ಮಾಡ್ಲಿಕ್ಕೆ ಬರಲ್ಲ. ಅದಕ್ಕೋಸ್ಕರ ಏನ್ ಮಾಡಿ, ಎಲ್ಲಾ ವೇದ ಓದ್ಬಿಡಿ ಸುಮ್ಮನೆ. ಈ ಜನ್ಮ ಆ ಜನ್ಮ ಅಂತಲ್ಲ, ಓದ್ತಾ ಇರೋದು ಮುಂದಿನ ಜನ್ಮ ಇನ್ನೊಂದ್ ಜನ್ಮ, ಒಟ್ಟು ಒಂದು ಸಲಿ ವೇದವನ್ನ ಓದ್ ಮುಗಿಸೋದು. ಅದಾಗಲ್ಲ ಅಂತ ಗೊತ್ತು, ಬ್ರಹ್ಮದೇವರಿಗೆ ಮಾತ್ರ ಸಾಧ್ಯ ಅಂತ ಶಾಸ್ತ್ರದ ನಿರ್ಣಯ. ಅದು ಸರ್ವವೇದ ಪರಿಜ್ಞಾನಂ ಅವಶ್ಯಕಂ. ಪೂರ್ವ ಪಕ್ಷಿಗಳ ಪ್ರಕಾರ ಇಡೀ ವೇದದ ರಾಶಿಯನ್ನ ತಾವು ತಿಳ್ಕೊಳ್ಬೇಕು, ಇಲ್ಲ ಧ್ಯಾನ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ನಿಜ ಇಡೀ ವೇದವನ್ನ ಓದ್ಲಿಕ್ಕೇನೋ ಆಗಲ್ಲ, ಹಾಗಂತ ಇನ್ನೊಂದ್ ವೇದದ ಅರ್ಥ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಯಾಕೆ? ಗತಿ ಸಾಮಾನ್ಯ ಅನುಮಾನೇನೈವ ಶಂಕಾದಿರಾಸಸ್ಯ ಉಕ್ತತ್ವ. ಅಂದ್ರೆ ಹೇಗೆ ನಮಗೆ ಗೊತ್ತಿರೋ ಶಾಖೆಗಳು ದೇವರ ಬಗ್ಗೆ, ಅವನ ಶಕ್ತಿ ಬಗ್ಗೆ, ಸರ್ವೋತ್ತಮತ್ವದ ಬಗ್ಗೆ ತಿಳಿಸ್ತಾ ಇದೆಯೋ, ಅದೇ ರೀತಿ ಬೇರೆ ವೇದದ ಶಾಖೆಗಳು ಅದೇ ಅರ್ಥವನ್ನ ತಿಳಿಸ್ತಾ ಇದೆ. ಯಾಕೆ? 2 ಶಾಖೆಗಳೇ ಅಷ್ಟೇ ತಾನೆ, ಎರಡನ್ನೂ ವಿಭಾಗ ಮಾಡಿದ್ದು ಅದೇ ವೇದವ್ಯಾಸರೇ ವಿಭಾಗ ಮಾಡಿಕೊಟ್ರು, ಅದದೇ ಶಾಖೆಗಳೇ, ಹೆಸರು ಬೇರೆ ಅಷ್ಟೇ, ವಿಷಯ ಹೇಳೋದು ಒಂದೇ ಅಲ್ವಾ ಅಂತ. ಅದಕ್ಕೊಂದು ಅನುಮಾನ ಹೇಳ್ತಾರೆ. ಹೇಗೆ? ವಿಪ್ರತಿಪನ್ನಾಹ ಶಾಖಾಹ ಭಗವತ್ಪರಾಹ ಶಾಖಾತ್ವಾತ್ ಸಂಪ್ರತಿಪನ್ನ ಶಾಖಾವತ್. ಈ ಶಾಖವ್ರತದ ಶಾಖ ಅಲ್ಲ ಇದು, ಇದು ಶಾಖಾ, ಶಾಖೆಗಳು, ಕೊಂಬೆ ಅಂತೇನ್ ಹೇಳ್ತೀವಲ್ಲ ಅಂತ ಶಾಖೆ, ಅದನ್ನ ಬಗ್ಗೆ ಹೇಳ್ತಾರೆ. ಅದು ವೇದದ ಶಾಖೆಗಳು, ಅದು ಕವಲು ಹೊಡಿತಲ್ಲ ಅದನ್ನ, ಆ ಕವಲು ಏನಿದೆಯಲ್ಲ ಅದನ್ನ ಇಲ್ಲಿ ಶಾಖ ಅಂತ ತಗೊಂಡಿದ್ದಾರೆ. ಈ ಶಾಖ ಎಲ್ಲ ಭಗವಂತರನ್ನೇ ಹೇಳ್ತಾರೆ. ಯಾವ ಶಾಖೆಗಳು? ಬ್ರಹ್ಮಸೂತ್ರ ಒಂದಿಷ್ಟು ಶಾಖೆಗಳ ಅರ್ಥ ತೀರ್ಮಾನ ಮಾಡಿದೆ. ಅಂದ್ರೆ ಕೆಲವು ವೇದ ವಾಕ್ಯಗಳನ್ನು ತಗೊಂಡು ಬ್ರಹ್ಮಸೂತ್ರದಲ್ಲಿ ಈ ವೇದ ವಾಕ್ಯ ದೇವರನ್ನೇ ಹೇಳ್ತಾ ಇದೆ, ಈ ವೇದ ವಾಕ್ಯ ಅದು ದೇವರನ್ನೇ ಹೇಳ್ತಾ ಇದೆ. ಹೀಗೆ ಹಲವು ವಾಕ್ಯಗಳಿಗೆ ಬ್ರಹ್ಮಸೂತ್ರ ದೇವರ ಪರವಾಗಿ ಅರ್ಥ ಮಾಡಿದೆ. ಅಷ್ಟೇ ಅಲ್ಲ, ಗತಿ ಸಾಮಾನ್ಯ ಅನುಮಾನ, ಓಂ ಗತಿ ಸಾಮಾನ್ಯತ್ವಂ ಅಂತ ಒಂದು ಬ್ರಹ್ಮಸೂತ್ರನೇ ಇದೆ. ಇದ್ರ ಬಗ್ಗೆ ಹಿಂದೆ ವಿವರಣೆನೂ ಬಂದಿತ್ತು. ಆ ಬ್ರಹ್ಮಸೂತ್ರದಲ್ಲೇ ತಿಳಿಸಿದ್ದಾರೆ, ಗತಿ ಸಾಮಾನ್ಯ. ಎಲ್ಲಾ ಬ್ರಹ್ಮಸೂತ್ರ ಓದ್ದಾಗ ಗತಿ ಜ್ಞಾನ ಒಂದೇ ವಿಧವಾಗಿ ಬರುತ್ತೆ, ಒಂದೇ ತರ, ಅಲ್ಲಿ ವ್ಯತ್ಯಾಸ ಇರಲ್ಲ. ದೇವರು ಸರ್ವೋತ್ತಮ, ದೇವರು ಸಕಲ ಗುಣ ಪರಿಪೂರ್ಣ, ಅವ್ರು ನಿರ್ದೋಷ, ಇದೇ ಜ್ಞಾನ ಬರೋದು. ಹಾಗಾಗಿ ಎಲ್ಲಾ ಶಾಖೆಗಳು ದೇವರ ಪರವಾಗಿ ಇದೆ ಅಂತ ಆ ಬ್ರಹ್ಮಸೂತ್ರದಿಂದ ತೀರ್ಮಾನ ಆಗುತ್ತೆ. ಹಾಗಾಗಿ ಅಲ್ಪಮತಿ ಆಗಿರ್ಬೋದು, ಮನುಷ್ಯನಿಗೆ ಬುದ್ಧಿ ಕಡಿಮೆ ಇರ್ಬೋದು, ಆಯುಷ್ಯ ಕಡಿಮೆ ಇರ್ಬೋದು, ಶಕ್ತಿ ಕಡಿಮೆ ಇರ್ಬೋದು,
ಆದ್ರೆ 4-5 ಶಾಖೆಗಳನ್ನ ಚೆನ್ನಾಗಿ ತಿಳ್ಕೊಂಡಾಗ ಆ ದೇವರ ಅನುಗ್ರಹದಿಂದ ಮಿಕ್ಕಿದ್ದನ್ನು ಅದೇ ಅರ್ಥ ಅದಕ್ಕೂ ಕೂಡ ಅಂತ ತಿಳಿತಾರೆ. ಅದರ ಹಿಂದೆನೂ ಬಂದಿತ್ತು, ಅದನ್ನ ನೆನಪಿಸ್ಕೊಡ್ತಾರಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಅನ್ಯೋಪ್ಯಲ್ಪಮತಿ ಶಾಖಾ ಚತುಷ್ಪಂಚಗತಂ ವಸು ಜಾನನ್ ಅನುಮಿತತ್ವೇನ ಬ್ರೂಯಾತ್ ತಸ್ಯ ಪ್ರಸಾದತಃ. ಶಾಖಾ ಚತುಷ್ಪಂಚಗತಂ, 4-5 ಶಾಖೆಗಳಿರೋ ವಿಷಯ ತಿಳ್ಕೊಂಡು ಅನುಮಿತತ್ವೇನ, ಬೇರೆ ಶಾಖೆಗಳಲ್ಲೂ ಇಂಥದ್ರ ಬಗ್ಗೆನೇ ತಿಳಿಸಿರ್ತಾರೆ ಅಂತ. ಅಂತೂ ಇಲ್ಲಿಯವರೆಗೆ ಈ ಉಪಾಸನೆಯ ಯೋಗ್ಯತೆ ಯಾರಿಗೆ ಏನು ಎತ್ತ ಅನ್ನೋ ವಿಚಾರವನ್ನ ಮಾಡಿದ್ರು. ಒಂದ್ ವೇಳೆ ಒಂದು ಶಾಖೆಯಲ್ಲಿ ದೇವರ ಬಗ್ಗೆ ಸಕಲ ಸದ್ಗುಣ ಪೂರ್ಣ ಅಂತ ಹೇಳಿದ್ದಾರೆ ಅಂತ ಅನ್ಕೊಂಡು, ಇನ್ನೊಂದು ಶಾಖೆಗೆ ಹೋದ್ರೆ ದೋಷ ಭೂಯಿಷ್ಠ, ಪೂರ್ಣ ದೋಷ ಇದೆ ದೇವರಲ್ಲಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ? ಪರಸ್ಪರ ವಿರೋಧ. ಈ ಶಾಖೆ ದೇವರ ಬಗ್ಗೆ ಹೊಗಳ್ತಾ ಇದೆ, ಆ ಶಾಖೆ ದೇವರ ಬಗ್ಗೆ ತೆಗಳ್ತಾ ಇದೆ. ಪರಸ್ಪರ ವಿರೋಧ ಬಂತು ಎರಡು ವೇದದ ಮಾತುಗಳಿಗೆ. ಆಗ ಎರಡೂ ಕೂಡ ಅಪ್ರಮಾಣ ಅಂತ ಆಗ್ಬಿಡುತ್ತೆ, ಎರಡೂ ಒಪ್ಪಲ್ಲ. ಈಗ ಇಬ್ರು ಕೂಡ ಸಮಾನವಾಗಿ ತಿಳ್ಕೊಂಡಿರೋರು, ತುಂಬಾ ತಿಳ್ಕೊಂಡಿದ್ದಾರೆ. ಅವರು ಒಂದ್ ವಿಷಯ ಹೇಳ್ತಾರೆ, ಇವ್ರು ಅದಕ್ಕೆ ವಿರುದ್ಧವಾಗಿ ಹೇಳ್ತಾರೆ. ಏನ್ ಮಾಡೋದು? ನೀವಿಬ್ರು ಅಪ್ರಮಾಣ ಅಂತ ಅವ್ರನ್ನ ಕಳಿಸ್ಬಿಡ್ಬೇಕು. ಇಬ್ರು ಪ್ರಮಾಣ ಅಂತ ಒಪ್ಲಿಕ್ ಬರತ್ತಾ? ಪ್ರಮಾಣ ಅಂತ ಒಪ್ಲಿಕ್ ಬರಲ್ಲ. ಯಾಕೆ? ಇವ್ರು ಹೇಳಿದ್ದು ಬೇರೆ, ಅವ್ನು ಹೇಳಿದ್ದೇ ಬೇರೆ. ಇಬ್ರು ವಿಷಯವನ್ನು ಒಪ್ಲಿಕ್ ಬರಲ್ಲ, ಸತ್ಯ ಒಂದೇ ಇರುತ್ತೆ. ಅದ್ರ ಮಧ್ಯೆ ನೀವು ಇಬ್ರು ಜಗಳ ಆಡ್ತಾ ಇದೀರಿ, ಹೀಗೆ ನೀವಿಬ್ರು ಅಪ್ರಮಾಣ, ಹೋಗಿ ಕಳಿಸ್ಬಿಡು. ಅದು ಇಲ್ಲಿ ಅನ್ಯಥಾ ಪರಸ್ಪರ ವಿರೋಧೇನ ವೇದ ಅಪ್ರಾಮಾಣ್ಯಾಪತ್ತೆ, ವೇದ ಅಪ್ರಮಾಣ ಆಗ್ಬಿಡತ್ತೆ. ಯಾಕೆ? ಪರಸ್ಪರ ಜಗಳ, ಇಬ್ರು ಜಗಳ, ಇಬ್ರು ಒಂದೇ ಬಲ, ಇಬ್ರಿಗೂ ಶಕ್ತಿನೂ ಅಷ್ಟೇ, ಇಬ್ರ ಬುದ್ಧಿ ಎಲ್ಲ ಒಂದೇ, ಅಧಿಕಾರ ಎಲ್ಲ ಒಂದೇ ಇದೆ. ಇಷ್ಟು ಇದ್ದು ಇಬ್ರಿಗೂ ಜಗಳ. ಏನ್ ಮಾಡ್ತಾರೆ? ಇಬ್ರು ಪಕ್ಷನೂ ಸ್ವೀಕಾರ ಮಾಡೋಂಗಿಲ್ಲ. ಅವ್ರು ಒಂದ್ ಹೇಳಿದ್ರೆ ಇವ್ರು ಇನ್ನೊಂದ್ ಹೇಳ್ತಾರೆ. ಏನ್ ಮಾಡೋದು? ಅಪ್ರಾಮಾಣ್ಯಾಪತ್ತೆ, ಎರಡೂ ಬೇಡ, ಎರಡೂ ಅಪ್ರಮಾಣ ಅಂತ. ಹಾಗಾದ್ರೆ ಏನಾಯ್ತು? ಒಂದ್ ವೇದ ವಾಕ್ಯ ದೇವರ ಬಗ್ಗೆ ಚೆನ್ನಾಗಿ ಹೇಳ್ತಾ ಇದೆ, ನಾನು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಎರಡೂ ವೇದ ವಾಕ್ಯವನ್ನು ಅಪ್ರಮಾಣ ಅಂತ ಅನ್ಬೇಕಾಗಿತ್ತು. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಹೀಗ್ ವ್ಯವಸ್ಥೆ ಮಾಡಿ, ಯಾವುದು ಎಲ್ಲಾ ಶಾಖೆಗಳನ್ನ ಓದ್ಬೇಕು, ಆಗ ಮಾತ್ರ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದೆ. ಅದಕ್ಕೆ ಇಷ್ಟರ್ಥ, ಯಥಾಶಕ್ತಿ ಒಬ್ಬ ವ್ಯಕ್ತಿ ತನ್ನ ಶಕ್ತಿಯನ್ನ ಮೀರದೆ ತಾನು ಎಲ್ಲಾ ವೇದ ರಾಶಿಗಳನ್ನು ತಿಳಿಬೇಕು ಅಂತ ಇಷ್ಟೇ ಅರ್ಥ. ಅಲ್ಲೇನ್ ಹೇಳಿದಾರ? ಸರ್ವ ಇಷ್ಟ ವೇದ, ಎಲ್ಲ ವೇದದಿಂದ ಆ ಪರಮಾತ್ಮನನ್ನ ಧ್ಯಾನ ಮಾಡಿ ಅಂದ್ರೆ ಎಲ್ಲಾ ವೇದ ಅಂದ್ರೆ ಒಂದನ್ನು ಕೂಡ ಬಿಡದೆ ಎಲ್ಲಾ ಓದ್ಬೇಕು ಅಂತ ಹೇಳಿದಾರ. ಹಾಗಿಲ್ಲ, ಯಥಾಶಕ್ತಿಯಾಗಿ ಎಲ್ಲಾ ವೇದವನ್ನು ಓದಿ ಅಂತ ಅರ್ಥ. ಅಲ್ಲೇನ್ ಬಾಯ್ ಬಿಟ್ಟು ಯಥಾಶಕ್ತಿ ಅಲ್ಲ ಅಂತ ಏನಾದ್ರು ಖಂಡನೆ ಮಾಡಿದ್ರೆ ಸರಿ. ನೀವು ಯಥಾಶಕ್ತಿ ಮಾಡೋದಂತಲ್ಲ, ನಿಮ್ಮ ಶಕ್ತಿ ಮೀರಿ ಮಾಡಿ ಅಂತಂದ್ರೆ ಒಪ್ಕೊಳ್ಬೇಕಾಯ್ತು. ಆದ್ರೆ ಹಾಗೇನು ಹೇಳಿಲ್ಲ ಆ ವೇದ ವಾಕ್ಯದಲ್ಲಿ. ಹಾಗಾಗಿ ಯಥಾಶಕ್ತಿ, ಶಕ್ತಿಗೆ ಅನುಗುಣವಾಗಿ ವೇದರಾಶಿಗಳನ್ನ ತಾನು ತಿಳಿದುಕೊಂಡು ನಂತರ ಧ್ಯೇಯ ಅಂತ ಪರಮಾತ್ಮನ ಧ್ಯಾನವನ್ನ ಮಾಡ್ಬೇಕು. ಇನ್ನು ಇನ್ನೊಂದು ಮಾತನ್ನ ಹೇಳ್ತಾರೆ ಇಲ್ಲಿ, ಎಲ್ಲಾ ವೇದ ಓದಿ ಏನ್ ಮಾಡ್ಬೇಕಾಗಿದೆ? ಏನ್ ನಮ್ಗೆ ಉಪಯೋಗ ಇಲ್ಲ, ನಮ್ಗೆ ಯಾವ್ದು ಬೇಕೋ ಅದನ್ನ ತಗೊಳ್ತೀವಿ ಅಂದ್ರೆ ಅದಲ್ಲ. ಅದೇನು ಅಂದ್ರೆ ಅರ್ಧಂಬರ್ಧ ಆಯ್ತು. ಸರಿಯಾಗಿ ದೇವ್ರ ಬಗ್ಗೆ ತಿಳಿಬೇಕು, ಧ್ಯಾನ ಮಾಡ್ಬೇಕಾದ್ರೆ ಎಲ್ಲಾ ಅವನಿಗೆ ಗೊತ್ತಿರ್ಬೇಕು, ಗೊತ್ತಿದ್ರೆ ಮಾತ್ರ ಉಪಯೋಗ, ಇಲ್ಲ ಅಂದ್ರೆ ವ್ಯರ್ಥ. ಇಷ್ಟನ್ನ ಈ ಪ್ರಗಟಕದಲ್ಲಿ ಅಂದ್ರೆ ಈ 53ನೇ ಇದರಲ್ಲಿ ತಿಳಿಸಿದ್ದಾರೆ. ಅದರಿಂದ ತಾವತಾ ಉಪಾಸನೆ ಯೋಗ್ಯೋ ಭವೇದೇವ ಅಖಿಲ ಪುಮಾನ್. ಅವನಿಗೆ ಎಷ್ಟು ದಾನ ಶಕ್ತಿ ಇದೆಯೋ, ಎಷ್ಟು ಯೋಗ್ಯತೆ ಇದೆಯೋ ಅಷ್ಟ ಮಾತ್ರ ಅವನು ತಿಳಿಲಿಕ್ಕೆ ಸಾಧ್ಯ, ಹೊರತು ಮಿಕ್ಕಿದ್ದನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ವೇದವಾಕ್ಯ ಬಂದಿದ್ದು ಯಾರ ಪ್ರಕಾರ? ಉತ್ತಮಾಧಿಕಾರಿಗಳು. ಅವರು ತುಂಬಾ ಉತ್ತಮಾಧಿಕಾರಿಗಳು, ಅವ್ರಿಗೆ ಆಗತ್ತೆ. ಮಧ್ಯಮಾಧಿಕಾರಿಗಳಿಗೆ, ಬೇರೆ ಅಧಿಕಾರಿಗಳಿಗೆಲ್ಲ ಯಥಾಶಕ್ತಿ, ಅವ್ರಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾಡ್ಬೋದು ಅಷ್ಟೇ, ಹೊರತು ಎಲ್ಲವನ್ನು ತಿಳಿಯೋದು ಅದು ಅಸಂಭಾವಿತ, ಅದು ಸಾಧ್ಯ ಇಲ್ಲ ಅಂತ ಇಷ್ಟನ್ನ ಹೇಳಿ ಮುಂದಿನ ಸುಧಾಮೂರದಲ್ಲಿ ಒಂದೊಳ್ಳೆ ವಿಷಯವನ್ನ ಹೇಳ್ತಾರೆ. ಇದೆಲ್ಲ ನಮಗೆ ಮುಂಚೆ ಸಿಗಲ್ಲ. ಇದು ಜಯತೀರ್ಥರ ಗ್ರಂಥದಲ್ಲಿ ಮತ್ತೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ತಿಳಿಸೋದು ಇಲ್ಲೇ ಸಿಗೋದು ನಮ್ಗೆ. ಯಥಾಶಕ್ತಿ ಏನ್ ಹೇಳ್ತೀವಿ? ಈಗ 54ನೇ ಸುಧಾಮೂಲ, ವೇದವನ್ನ ತಿಳ್ಕೊಳ್ಬೇಕು, ವೇದದ ಅರ್ಥವನ್ನು ತಿಳಿಬೇಕು ಯಥಾಶಕ್ತಿಯಾಗಿ ಅಂತ ಹೇಳ್ತೀವಿ. ಯಥಾಶಕ್ತಿ ತಿಳ್ಕೊಂಡ್ರು ಸಾಕು, ದೇವರ ಧ್ಯಾನ ಮಾಡ್ಲಿಕ್ಕೆ ಬರುತ್ತೆ. ಇಡೀ ವೇದವನ್ನ ತಿಳಿಬೇಕಾಗಿಲ್ಲ ಅಂದ್ರೆ ಇದಕ್ಕೆ ಏನಾದ್ರು ಒಂದು ಪ್ರಮಾಣ ಇದೆಯಾ? ಒಂದು ಪುರಾಣ ವಾಕ್ಯ ಕೊಡಿ ಪ್ರಮಾಣವಾಗಿ ಅಂದ್ರೆ ಒಂದು ಪುರಾಣ ವಾಕ್ಯವನ್ನ ಪ್ರಮಾಣವನ್ನಾಗಿ ಕೊಡ್ತಾರೆ. ಆ ಶ್ಲೋಕವನ್ನ ಈಗ ಹೇಳ್ತೇನೆ. ಮಹತ್ವಸ್ಯ ಪರಂಪಾರಂ ವಿದಿತ್ವೈವ ಜನಾರ್ದನಃ ಸ್ತೋಷ್ಯತಾಮೇತಿ ತುಷ್ಟತ್ವಂ ಇತಿ ನಾಸ್ತ್ಯೇವ ನಾರದಃ ಕಿಂತು ನಿಶ್ಚಲಯಾ ಭಕ್ತ್ಯ ಹ್ಯಾತ್ಮಜ್ಞಾನಾನುರೂಪತಃ ಯಸ್ತೋಷ್ಯತಿ ಸದಾ ಭಕ್ತಃ
ತುಷ್ಟಸ್ತಸ್ಯ ಸದಾ ಹರಿಃ ಇತ್ಯಾದಿ ವಾಕ್ಯ ಸಂದರ್ಭಾತ್ ಯಥಾ ಯೋಗ್ಯಾಖಿಲಜ್ಞತಾತ್. ಪುರಾಣದ ವಾಕ್ಯಗಳನ್ನು ಧಾರಿಸ್ತಾ ಹೋಗ್ತಾರೆ. ಈ ವಾಕ್ಯಗಳಿಂದ ಏನು ಗೊತ್ತಾಗತ್ತೆ ಅಂದ್ರೆ, ಮನುಷ್ಯರಿಗೆ ತಮ್ಮ ಯೋಗ್ಯತೆ ಏನಿದೆಯೋ ಅದಕ್ಕನುಗುಣವಾಗಿ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅಷ್ಟೇ. ಶಕ್ತಿ ಮೀರಿ ಅಂತೂ ಖಂಡಿತ ಸಾಧ್ಯ ಇಲ್ಲ. ಅದನ್ನ ನಾರದ ಅಂತ ನಾರದರಿಗೆ ಹೇಳುವಂತ ಮಾತಿದು. ಈ ನಾರದರಿಗೆ ಹೇಳುವಂತ ಮಾತಿನ ಅರ್ಥ ಏನು ಅನ್ನೋದನ್ನ ವಿಸ್ತಾರವಾಗಿ ಅದನ್ನ ನಾಳೆ ದಿವಸ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣ. ನಮಸ್ಕಾರ. ನಮಸ್ಕಾರ ಜಯ ಶ್ರೀ ಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.